ನಮಸ್ಕಾರ. ಮೈಸೂರಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. ಇನ್ನೊಂದು ರೆಸಿಡೆನ್ಷಿಯಲ್ ಲೇಔಟ್ ಬಗ್ಗೆ ಪರಿಚಯ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನು ಇವತ್ತಿರೋದು ಮೈಸೂರು ವಿನ್ಸ್ಕೋ ಐಗಿರಿ ಎನ್ಕ್ಲೇವ್ ಎಂಬ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಒಳಗಿದ್ದೀನಿ. ಎಲ್ಲಿದೆ ಇದು? ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 8 ಕಿಲೋಮೀಟ್ರಲ್ಲೇ ಇರುವಂಥದ್ದು. ಯಾವ ಕಡೆ, ಯಾವ ಭಾಗ, ಯಾವ ಪಾರ್ಟ್ ಆಫ್ ಮೈಸೂರಲ್ಲಿದೆ ಅಂತಂದರೆ, ಮೈಸೂರು ನಂಜನಗೂಡು ರಸ್ತೆ, APMC ಯಾರ್ಡ್, ಮೈಸೂರು ರೆಗ್ಯುಲೇಟರಿ ಮಾರ್ಕೆಟ್ ಅಥವಾ ತರಕಾರಿ ಮಾರ್ಕೆಟ್ ಅಂತ ಏನು ಹೇಳ್ತೀವಿ, APMC ಯಾರ್ಡ್ ನಂಜನಗೂಡು ರಸ್ತೆಯಲ್ಲಿರುವಂಥ APMC ಯಾರ್ಡ್ ಹಿಂಭಾಗದಲ್ಲೇ ಇರುವಂತಹ ಹೊಸುಂಡಿ, ರಿಂಗ್ ರೋಡಲ್ಲೇ ಹೊಸುಂಡಿ, ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಹೊಸುಂಡಿ ಎಂಬ ಗ್ರಾಮ ಪಕ್ಕದಲ್ಲೇ ಇರುವಂತಹ 2 ಪಾರ್ಟಲ್ಲಿ ಮಾಡಿರುವಂತಹ ಲೇಔಟ್ ಇದು. ಅಂದರೆ ಸರಿಸುಮಾರು ಫೇಸ್ 1 ಭಾಳ ಹಳೆಯ ಲೇಔಟು, ಫೇಸ್ 2 ಈಗ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಫೇಸ್ 1 ಆ್ಯಂಡ್ ಫೇಸ್ 2 ಎರಡೂ ಸೇರಿ ಸರಿಸುಮಾರು 350ಕ್ಕೂ ಹೆಚ್ಚು ನಿವೇಶನಗಳ ಹೊಂದಿರುವಂತಹ ಈ ಲೇಔಟಲ್ಲಿ ನೋಡಿ, ನಾನು ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ಸಲ್ಲಿದ್ದೀನಿ. ಐ ಆಮ್ ನಾಟ್ ಇನ್ ದ ಮೇನ್ ರೋಡ್ ಆಫ್ ದಿ ಪ್ರಾಪರ್ಟಿ, ಒನ್ ಆಫ್ ದ ಕನೆಕ್ಟಿಂಗ್ ರೋಡ್ಸ್. ಅದಕ್ಕೋಸ್ಕರನೇ ಮಾಡಿದ್ದು. ಭಾಳ ಚೆನ್ನಾಗಿ ಟಾರ್ ರೋಡ್ಗಳಿರ್ಬೋದು, ಅವೆನ್ಯೂ ಟ್ರೀಸ್ ಇರ್ಬೋದು, ಎಲ್ಲ ಮರಗಳು ನೋಡಿ ಭಾಳ ಸೊಂಪಾಗಿ, ಭಾಳಷ್ಟು ಕಾಮಾಗಿ, ಕ್ವೈಟಾಗಿರುವಂಥ ಏರಿಯಾ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಪಾರ್ಕು, ಸೊ ಆಮೇಲೆ ಇಂಟರ್ನಲ್ ಕನೆಕ್ಟಿಂಗ್ ರೋಡ್, ಡಾಂಬರೀಕರಣ, ಟಾರ್ ರೋಡ್ ಆಗಿರ್ಬೋದು, ಅದರ ಮಾರ್ಕಿಂಗ್ಗಳಾಗಿರ್ಬೋದು. ಸೊ ವೆರಿ ವೆಲ್ ಡೆವಲಪ್ಡ್ ಲೇಔಟ್. ನಾನು ಏರಿಯಾ ಬಗ್ಗೆ ಹೇಳ್ತಾ ಇಲ್ಲ, ಈ ಲೇಔಟ್ನ ಬಹಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೈಟ್ ಮಾರ್ಕಿಂಗ್ ಇರ್ಬೋದು, ಕುಡಿಯೋ ಎಲ್ಲ ಸೈಟ್ಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆಯ ಪೈಪ್ಗಳಿರ್ಬೋದು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ವೇಸ್ಟ್ ವಾಟರ್ ಲೈನ್ ಸಿಸ್ಟಮ್ ಇರ್ಬೋದು. ಅಂದರೆ ಇವಾಗ ಮುಂಬರುವ ದಿವಸಗಳಲ್ಲಿ ಮನೆ ಕಟ್ಟಿದಾಗ ಮನೆಯಿಂದ ಎಕ್ಸಿಟ್ ಆಗುವಂತಹ ವಾಟರ್ಗಳು, ನೀರೇನಿರುತ್ತೆ, ವೇಸ್ಟ್ ವಾಟರ್ ಇರುತ್ತೆ, ಎಲ್ಲವೂ ಅಂಡರ್ಗ್ರೌಂಡಲ್ಲಿ ಒಳಗೆ ಹೋಗಿ ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ STPಗೆ ಹೋಗಿ ಲ್ಯಾಂಡ್ ಆಗುತ್ತೆ. ಮತ್ತು ಬಾಕ್ಸ್ ಟೈಪ್ ಡ್ರೈನ್, ಮಳೆ ನೀರುಗಳೆಲ್ಲವೂ ಎಕ್ಸಿಟ್ ಆಗಲಿಕ್ಕೆ ಬಾಕ್ಸ್ ಟೈಪ್ ಡ್ರೈನ್ಗಳನ್ನ ಮಾಡಿದ್ದಾರೆ. CAನ ಕರೆಕ್ಟಾಗಿ ಅಲಾಟ್ ಮಾಡಿ ಅದಕ್ಕೆ ಅಂತ ಮಾರ್ಕಿಂಗ್ ಮಾಡಿದ್ದಾರೆ. ಉದ್ಯಾನವನ ಅಂದರೆ ಪಾರ್ಕ್ಗಳನ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅವೆನ್ಯೂ ಟ್ರೀಸ್, ಮರಗಳನ್ನ ಹಾಕಿದರೆ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಸಹ ಮಾಡಿರುವಂತಹ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 708 ಕಿಲೋಮೀಟ್ರಲ್ಲಿರುವಂಥದ್ದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅಂದರೆ ಮೂಡಾದಿಂದ ನಿಮಗೆ ಅನುಮೋದಿತವಾಗಿರುವಂತಹ, ಅಂದರೆ ಅಪ್ರೂವಲ್ ಇರುವಂತಹ ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಇವೆರಡೂ ಹೊಂದಿರುವಂತಹ ನಿವೇಶನಗಳಿದೆ. 30-40-200 ಸ್ಕ್ವೇರ್ ಫೀಟು ಮತ್ತು 30-50-1500 ಸ್ಕ್ವೇರ್ ಫೀಟು ಸೈಟ್ಗಳು ಇಲ್ಲಿ ಅವೈಲಬಲ್ ಇದೆ. ಮೈಸೂರಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, ನಮಗೆ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಮನೆ ಕಟ್ಕೋತೀನಿ, ಇಲ್ಲ ಅಂತಂದ್ರೆ ನಾನು ಮಾರಬೇಕು ಅಂತಲೂ ಇದ್ದೀನಿ. ಈ 2 ಕಾಂಬಿನೇಷನಲ್ಲೂ, ಅಂದರೆ ಕಾಂಬಿನೇಷನ್ ನಂಬರ್ 1 ಏನು ಅಂತಂದರೆ, ನಾವು ಸೈಟ್ ತೊಗೋಬೇಕು, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆಯಿತಾ, ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನೆ ಕಟ್ಕೋಬೋದು. ಖಂಡಿತವಾಗ್ಲೂ ಸೂಕ್ತವಾಗಿರುವಂಥ ಜಾಗ. ಮೈಸೂರಲ್ಲಿ ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಭಾಳಷ್ಟು ಕಡೆ ಹೇಳಿರುವಂಥ ವಿಚಾರ ಏನಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮೈಸೂರಲ್ಲಿ ಅಂತಂದರೆ ಬೇರ್ ಮಿನಿಮಮ್ ಟರ್ಮ್ ಟು ಲುಕ್ಔಟ್ ಫಾರ್ ಎ ಗುಡ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಅಂದರೆ 3 to 5 years. ನಾನು ಕೇಳ್ಪಟ್ಟಿರುವಂಥ ಬೇರೆ ವಿಚಾರಗಳೇನಂತಂದರೆ, ಬೆಂಗಳೂರು ಅಥವಾ ಮೆಟ್ರೋಪಾಲಿಟನ್ ಸಿಟಿ, ಕ್ರಾಸ್ಮೋಪಾಲಿಟನ್ ಸಿಟೀಸ್ಗಳು ಏನಾಗುತ್ತೆ ಅಂದರೆ, 1 ವರ್ಷ ಸಾಕು, 2 ವರ್ಷ ಸಾಕು ಸರ್, ನಮಗೊಂದು 40% ರಿಟರ್ನ್ಸ್ ಬಂದ್ಬಿಡ್ತು. ಅಂದರೆ ಮೈಸೂರಲ್ಲಿ ನನಗೆ ಆಗಿರುವಂತಹ ಅನುಭವದಲ್ಲಿ ನೀವು 3 ರಿಂದ 4 ವರ್ಷ, ಮಿನಿಮಮ್ 4 to 5 years, 3 to 4 years ಅಂದರೆ ಬೇರ್ ಮಿನಿಮಮ್ ಟೈಮ್ ದಟ್ ಯು ನೀಡ್ ಟು ಗೆಟ್ ಗುಡ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ಸೈಟ್ಸ್. ಅಂದರೆ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಟ್ಸ್ ಸಮ್ ಟೈಮ್. ಸೊ ಅಕಸ್ಮಾತ್ ಮೈಸೂರಲ್ಲೇ ಇದ್ದು, ನಾವು ಮೈಸೂರಲ್ಲಿ ಒಂದು ಭಾಗದಲ್ಲಿ ಇದ್ದೀವಿ ಈಗಾಗಲೇ, ನಾವು ಹಾಲಿಡೇ ಹೋಮ್ ಮಾಡ್ಕೋಬೇಕು, ಭಾಳಷ್ಟು ಗ್ರೀನ್ರಿ ಇರಬೇಕು, ಭಾಳ ಕ್ವೈಟ್ ಆಗಿರಬೇಕು, ಕಾಮ್ ಆಗಿರಬೇಕು, ನಾವು ಒಂದು ಸೈಟ್ ತೊಗೋತೀನಿ, ಅಲ್ಲಿ ನಾವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಲಿಡೇ ಹೋಮ್ ಥರ ಮಾಡ್ಕೋತೀನಿ ಅಂದರೂ ಸಹ ಭಾಳ ಕಾಮ್ ಆಗಿರುವಂತಹ ಲಶಿ ಗ್ರೀನ್, ಭಾಳಷ್ಟು ಕಡೆ ಕೇಳ್ಪಟ್ಟಿರುವಂಥ ನಮಗೆ ಕಾಮ್ ಆಗಿರೋ ಜಾಗ ಬೇಕು, ಕ್ವೈಟ್ ಆಗಿರೋ ಜಾಗ ಬೇಕು. ದಿಸ್ ಒನ್ ಆಫ್ ದೋಸ್ ಏರಿಯಾಸ್ ಇಸ್ ಟೋಟಲಿ ಕವರ್ಡ್ ವಿತ್ ಗ್ರೀನ್ರಿ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಇವತ್ತಿರುವಂತಹ ಪೊಲ್ಯೂಷನ್ ಇರ್ಬೋದು, ಸೌಂಡ್ ಇರ್ಬೋದು, ಒಂದು ಸಿಟಿ ಲೈಫಿಂದ ನೀವು ಆಚೆ ಬಂದು ಒಂದು ಒಳ್ಳೆ ಜಾಗದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಎಲ್ಲ ದಾಖಲಾತಿಗಳು ಕರೆಕ್ಟಾಗಿರಬೇಕು. ಎಲ್ಲೋ ಹೋಗಿ ಸೈಟ್ ತೊಗೊಬಿಟ್ರೂ ಆಗಲ್ಲ, ತುಂಬ ದೂರ ಹೊಟ್ಟೋದ್ರೂ ನಿಮಗೆ ಬರೋಕ್ಕೂ ಹೋಗೋಕ್ಕೂ ತೊಂದರೆ. ಇಲ್ಲಿಂದ ಅದು ಯಾಕೆ ಈ ವಿಚಾರ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿಂದ ನಾವು ಮೈಸೂರು ರಿಂಗ್ ರೋಡ್ಗೆ ಹೋಗ್ತೀನಿ ಅಂತಂದರೆ, ಇಲ್ಲಿಂದ ರಿಂಗ್ ರೋಡ್ ಇಸ್ ಹಾರ್ಡ್ಲಿ ಅಬೌಟ್ 2.5 kilometers. ಸೊ ಕನೆಕ್ಟಿವಿಟೀಸ್ ವೈಸ್ ಬಂದಾಗ ನಾನು ಅದನ್ನು ಹೇಳಿದ್ದೇನು ಅಂತಂದರೆ, ಇಟ್ ವಿಲ್ ಹಾರ್ಡ್ಲಿ ಟೇಕ್ ಫಾರ್ ಯು ಟು ರೀಚ್ ಫ್ರಮ್ ದಿಸ್ ಪ್ಲೇಸ್ to Mysore city center. Let us considering as Mysore Palace a city center, you will hardly need about 15 to 20 minutes time. You don't need much time to reach from here to Mysore city center.
ಓಕೆ. ಸೊ ಅದಕ್ಕೋಸ್ಕರ ಹೇಳುವಂಥ ವಿಚಾರ ಏನು ಅಂತಂದರೆ, ಭಾಳಷ್ಟು ಗ್ರೀನ್ರಿ ಇರುವಂಥದ್ದು, ಸುತ್ತಮುತ್ತ ಇನ್ನೂ ಬಹಳಷ್ಟು ನಿಮಗೆ ಟ್ರಾಫಿಕ್ ಆಗಲಿ ಸೌಂಡ್ ಆಗಲಿ ಇಲ್ಲದೇ ಇರುವಂತಹ ಜಾಗ. ನೀವು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಕಾಮ್ ಆ್ಯಂಡ್ ಕ್ವೈಟ್ ಆಗಿರುವಂತಹ ಜಾಗ. ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲ ಇಲ್ಲಿ ಮನೆ ಕಟ್ಕೊಳ್ಳಿ ಇವರ ಪೀರಿಯಡ್ ಆಫ್ ಟೈಮಲ್ಲಿ. ಮತ್ತು ಭಾಳಷ್ಟು ನಿಮಗೆ ಇಂಪ್ರೂವ್ಮೆಂಟ್ ಇರುವಂಥದ್ದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಖಂಡಿತವಾಗ್ಲೂ ಇಲ್ಲಿದೆ. ಇದು ಐಗಿರಿ ಎನ್ಕ್ಲೇವ್, ವಿನ್ಸ್ಕೋ ಐಗಿರಿ ಎನ್ಕ್ಲೇವ್ ಎಂಬ ರೆಸಿಡೆನ್ಷಿಯಲ್ ಲೇಔಟು. ಒನ್ ಆಫ್ ದ ಬ್ರೈಟ್ ಆ್ಯಂಡ್ ರೈಟ್ ಆಪರ್ಚುನಿಟಿ ಫಾರ್ ಇನ್ವೆಸ್ಟ್ಮೆಂಟ್ ಇದು. ಇಲ್ಲಿ 30-40 ಮತ್ತು 30-50 ಈ ಎರಡು ಸೈಜಲ್ಲಿ ನಿವೇಶನಗಳು ಅವೈಲಬಲ್ ಇದೆ. ಇನ್ನೊಂದು ವಿಚಾರ, ಭಾಳಷ್ಟು ಜನಕ್ಕೆ ಕುಡಿಯುವ ನೀರಿನ ವಿಚಾರದ ಬಗ್ಗೆ ಭಾಳಷ್ಟು ಡೌಟ್ಗಳಿರುತ್ತೆ. ನಾವು ಮೂಡ ಲೇಔಟಲ್ಲಿ ಸೈಟ್ ತೊಗೊಂಡ್ರೆ, ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಸೈಟ್ ತೊಗೊಂಡ್ರೆ ನಮಗೆ ನೀರಿನ ವ್ಯವಸ್ಥೆ ಸರಿಯಾಗಿರುತ್ತಾ, ನಾನ್ ಅಪ್ರೂವ್ಡ್ ಸೈಟಲ್ಲಿ ತೊಗೊಂಡ್ರೆ ನೀರಿನ ವ್ಯವಸ್ಥೆ ಸರಿಯಾಗಿರುತ್ತಾ ಅಂತ ನೋಡಿ. ಇಂದು ಒಂದು ಪರ್ಟಿಕ್ಯುಲರ್ ವಿಚಾರ ಏನು ನಾವು ಇಲ್ಲಿ ಇದು ಹೇಳಬೇಕಾಗಿ ಬರುತ್ತೆ ಅಂತಂದರೆ, ನೀವು ಸ್ವಂತ ಬೋರ್ವೆಲ್ ವಿಚಾರಕ್ಕೆ ಬಂದಾಗ ಅದು ಬೋರ್ವೆಲ್ ವಿಚಾರ ಏನಾಗುತ್ತೆ ಅಂತಂದರೆ, ಎಲ್ಲ ಜಾಗಕ್ಕೂ ಅದೇ ಆದಂತಹ ಊರುಗಳಿಗೆ ರೆಸ್ಟ್ರಿಕ್ಷನ್ಸ್ಗಳಿರುತ್ತೆ. ಅಂದರೆ ಒಂದು ಊರಲ್ಲಿ ಕಾನೂನು ಮಾಡ್ಕೊಂಡಿರ್ತಾರೆ, ಸೈಟಲ್ಗಳಲ್ಲಿ ನೀವು ಸ್ವಂತವಾಗಿ ಬೋರ್ವೆಲ್ನ ಮಾಡೋಂಗಿಲ್ಲ ಅಂತ, ಇನ್ನೊಂದು ಕಡೆ ಮಾಡ್ಕೊಳ್ಳಿ ಅಂತಾರೆ ಬಿಟ್ಟಿರ್ತಾರೆ. ಸೊ ದಟ್ ಈಸ್ ಲೆಫ್ಟ್ ಇಂಡಿವಿಜುವಲ್ ರೂಲ್ಸ್, ಆ ಏರಿಯಾದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಆ ಜಾಗದ ಸರ್ಕಾರದಲ್ಲಿ ಏನು ವಿಷಯವಾಗಿ ಇದ್ರ ಬಗ್ಗೆ ರೂಲ್ಸ್ನ ತಂದಿರ್ತಾರೆ. ಸೊ ಇಟ್ ಡಿಪೆಂಡಿಂಗ್ ಅಪಾನ್ ದಟ್. ಈ ಲೊಕೇಶನಲ್ಲಿ ಏನು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಐಗಿರಿ ಎನ್ಕ್ಲೇವ್ ಅಂತ ಲೇಔಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಈ ವ್ಯವಸ್ಥೆ ಏನಿದೆ ಇಲ್ಲಿ ಎಲ್ಲ ಸೈಟ್ಗಳಿಗೂ ಸಹ ಇವರು ಈಗಾಗಲೇ ನೀರಿನ ಸಪ್ಲೈ ಆಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸೊ ಬೋರ್ವೆಲ್ ಇದೆ, ನೀರು ಸಪ್ಲೈ ಆಗುತ್ತೆ. ವಾಟರ್ ಬೆಲ್ಟ್ ಅಂದರೆ ಒಳ ನೀರು, ಅಂದರೆ ಅಂಡರ್ಗ್ರೌಂಡ್ ವಾಟರ್ ಏನಿದೆ ಬೆಲ್ಟ್, ವಾಟರ್ ಬೆಲ್ಟ್ ಅಂತ ಭಾಳ ಚೆನ್ನಾಗಿರುವಂಥ, ಭಾಳ ಗ್ರೀನ್ರಿ ಇರುವಂತಹ ಏರಿಯಾ. ಸೊ ಯು ಕ್ಯಾನ್ ಟೆಕ್ನಿಕಲಿ ಕನ್ಸಿಡರ್ ಇಲ್ಲಿ ಬಹಳ ನೀರಿನ ಅವೈಲಬಿಲಿಟಿ ಇದೆ ಅಂತ. ಸೊ ಎಷ್ಟು ಫ್ಲೋರ್ಗಳು ಕಟ್ಬೋದು ಒಂದು ವಿಡಿಯೋಲಿ ಕೇಳಿದಿರಿ. ಈ ಏರಿಯಾದಲ್ಲಿ ಯೂಶ್ವಲಿ ಮೈಸೂರು ಅಂತ ಜಾಗದಲ್ಲಿ ನೀವು 3 ಫ್ಲೋರ್ ಕಟ್ಬೋದು. ಸೊ 2 ವಿಚಾರ ನಾನು ಕನ್ಕ್ಲೂಡ್ ಮಾಡಬೇಕಿತ್ತು ಈ ವಿಡಿಯೋದಲ್ಲಿ, ಏನು ಅಂತಂದರೆ ನೀರಿನ ವ್ಯವಸ್ಥೆ ಮತ್ತು ಎಷ್ಟು ಫ್ಲೋರ್ಗಳು ಕಟ್ಬೋದು ಅಂತ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್ನು, ಹೇಗೆ ಈ ಜಾಗಕ್ಕೆ ನಾವು ರೀಚ್ ಆಗೋದು, ಗೂಗಲ್ ಲೊಕೇಶನ್ ಹೇಗಿದೆ, ಈ ಜಾಗದಲ್ಲಿ ಬೇರೆ ಥರ ಏನೇನು ನಮಗೆ ಎಮ್ಯುನಿಟೀಸ್ ಇದೆ, ಬ್ಯಾಂಕ್ ಲೋನ್, ಈ ಸೈಟ್ನ ತೊಗೊಳ್ಳಿಕ್ಕೆ ನಮಗೆ ಬ್ಯಾಂಕ್ ಲೋನ್ ಆಗುತ್ತಾ ಅನ್ನೋದು ಇನ್ನೊಂದು ವಿಚಾರ. ಸೊ ಖಂಡಿತವಾಗ್ಲೂ ಸರಿಸುಮಾರು ನಿಮಗೆ 75% to 80% ಸೈಟ್ಗಳನ್ನ ತೊಗೊಳ್ಳಿಕ್ಕೆ, ನಿವೇಶನಗಳನ್ನ ತೊಗೊಳ್ಳಿಕ್ಕೆ, ಖಾಲಿ ನಿವೇಶನಗಳು ತೊಗೊಳ್ಳಿ, ಮನೆ ಅಲ್ಲ, ಖಾಲಿ ನಿವೇಶನಗಳನ್ನ ತೊಗೊಳ್ಳಿಕ್ಕೆ ಆಲ್ ಬ್ಯಾಂಕ್ಸ್, ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಪ್ರೈವೇಟೈಸ್ ಬ್ಯಾಂಕ್ ಇರ್ಬೋದು, ಎರಡು ಕಡೆಯಿಂದ ನಿಮಗೆ ಲೋನ್ಗಳಾಗುತ್ತೆ. ಸೊ 20-30% ಇಟ್ ಇಸ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಇನ್ಕಮ್ ಡಾಕ್ಯುಮೆಂಟ್. ನೀವೇನು ಬ್ಯಾಂಕಿಗೆ ನೀವು ಫರ್ನಿಷ್ ಮಾಡ್ತಿರೋ ಡಾಕ್ಯುಮೆಂಟ್ಗಳು, ಅದರ ಮೂಲವನ್ನು ಇಟ್ಕೊಂಡು ನಿಮಗೆ ಇದರ ಮೇಲೆ ಲೋನನ್ನು ಮಾಡಿಕೊಡ್ಲಿಕ್ಕಾಗುತ್ತೆ. ಈಗಾಗಲೇ ಬಹಳಷ್ಟು ಬ್ಯಾಂಕ್ಗಳಿಂದ ಇಲ್ಲಿ ಲೋನ್ ಫೆಸಿಲಿಟಿಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ತಾ ಇದ್ದು ನಮಗೂ ಲೋನ್ ಬೇಕು ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆರ್ ಮನೆ ಕಟ್ಟಲಿಕ್ಕೆ ಜಾಗ, ಸೈಟು, ಅಪಾರ್ಟ್ಮೆಂಟ್ಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಜಾಗದಲ್ಲಿ ಸಿಗ್ತೀನಿ, ಇನ್ನೊಂದು ವಿಡಿಯೋ ಸಿಗ್ತೀನಿ. ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಐ ವುಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ಟೀಮ್ ಆಫ್ ವಿನ್ಸ್ಕೋ, ಮಿಸ್ಟರ್ ಸೋಮಶೇಖರ್ ಆ್ಯಂಡ್ ಮಿಸ್ಟರ್ ಪ್ರದೀಪ್ ಫಾರ್ ಮೇಕಿಂಗ್ ದಿಸ್ ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಲೇಔಟ್ ಆ್ಯಂಡ್ ವೆರಿ ಸಕ್ಸಸ್ಫುಲ್ ಲೇಔಟ್ ಅಂತಲೇ ಹೇಳಬೇಕಿದ್ದೀರ. ಭಾಳ ಚೆನ್ನಾಗಿ ನಿರ್ವಹಿಸಿದರೆ, ನಿರ್ವಹಿಸೋಕ್ಕಿಂತ ಹೆಚ್ಚಾಗಿ ಬಹಳ ಚೆನ್ನಾಗಿ ಇದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡಿದ್ದಾರೆ. ನಾನು ಇವಾಗ ಆಗಲೇ ಹೇಳಿದಂತೆ ಒನ್ ಆಫ್ ದ ಇಂಟರ್ ಕನೆಕ್ಟಿಂಗ್ ರೋಡ್ಸಲ್ಲಿ ಇದ್ದೀನಿ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಮೇಂಟೆನೆನ್ಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್. ಲೇಔಟ್ ಮಾಡೋದು ಎಷ್ಟು ಟಫ್ ಕೆಲಸ, ನಾನು ಭಾಳಷ್ಟು ವೀಡಿಯೋಗಳು ಹೇಳಿದ್ದೀನಿ, ಎಷ್ಟು ಟಫ್ ಕೆಲಸನೋ, ಎಷ್ಟು ಹಾರ್ಡ್ ಜಾಬು, ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು ಬಹಳಷ್ಟು ಕಷ್ಟವಾದ ಕೆಲಸ. ಒಂದು ಮಗುನ ನೋಡ್ಕೊಂಡಂಗೆ ಒಂದು ಲೇಔಟ್ನ ನೋಡ್ಕೊಳ್ಳೋದು, ಬಹಳಷ್ಟು ಇಶ್ಯೂಸ್ನ ಫೇಸ್ ಮಾಡಲೇಬೇಕಾಗಿ ಬರುತ್ತೆ. ಯಾಕಂದರೆ ಈ ವಿಡಿಯೋ ನೋಡ್ತಾ ಇದ್ದು ಭಾಳಷ್ಟು ಡೆವಲಪರ್ಗಳು ಸಹ ಈ ವಿಡಿಯೋನ ನೋಡ್ತಾ ಇರ್ತೀರಾ. ಅವ್ರಿಗೆ ಗೊತ್ತಿರುತ್ತೆ ಒಂದು ಲೇಔಟ್ನ ಸೈಟ್ಗಳನ್ನ, ನಿವೇಶನಗಳನ್ನ ಮಾರಾದ ನಂತರ ಬಿಲ್ಡರ್ಗಳಾಗಲಿ ಡೆವಲಪರ್ಗಳು ಯಾವುದೇ ಥರ ಇಂಟ್ರೆಸ್ಟ್ ಇರಲ್ಲ. ಬಟ್ ಆದರೂ ಸಹ ಭಾಳಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಭಾಳಷ್ಟು ಚೆನ್ನಾಗಿ ನೋಡ್ಕೋತಾರೆ, ಭಾಳಷ್ಟು ಅದರ ಮೇಲೆ ದುಡ್ಡನ್ನ ಖರ್ಚು ಮಾಡಬೇಕಾಗಿ ಬರುತ್ತೆ ವಿತೌಟ್ ಎನಿ ಇನ್ಕಮ್ ಗೇನಿಂಗ್ ಫ್ರಮ್ ದಿ ಲೇಔಟ್. ಯಾಕೆ ಅಂತಂದರೆ ಅವರು ಮಾಡಿರುವಂತಹ, ಅವರು ಒಂದು ಡೆವಲಪ್ ಮಾಡಿರುವಂತಹ ಜಾಗದಿಂದ ಅವರ ಪೀರಿಯಡ್ ಆಫ್ ಟೈಮ್ ಬಹಳ ಅದಕ್ಕೆ ಮುತುವರ್ಜಿಯನ್ನು ವಹಿಸಿ ಮಾಡ್ತಾ ಇರ್ತಾರೆ. ಅದರಲ್ಲೂ ಈ ಲೇಔಟ್ ಬಗ್ಗೆ ಇದನ್ನು ಮಾಡಿರುವಂತಹ ವಿನ್ಸ್ಕೋ ಬಿಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು, ಆಯಿತಾ, ಸೋಮಶೇಖರ್ ಮತ್ತು ಪ್ರದೀಪ್ ಅವರು ಬಹಳ ಮುತುವರ್ಜಿ ವಹಿಸಿ ಈ ಲೇಔಟ್ನ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಕನ್ಕ್ಲೂಡ್ ಮಾಡ್ತಾ ನಾನು ಮೈಸೂರಿಂದ ಸುಪ್ರೀತ್, ಇನ್ನೊಂದು ಜಾಗ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ.